ಪಾರ್ಲಿಮೆಂಟ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳಿದಾರೆ. ಅದಕ್ಕೆ ಒತ್ತಡ ಇದೆ, ನೀವು ಕೂಡಲೇ ಪಾರ್ಲಿಮೆಂಟ್ ಕರೀರಿ, ಅಲ್ಲಿ ಬಂದ್ಬಿಟ್ಟು ದಯವಿಟ್ಟು ಉತ್ತರವನ್ನು ಕೊಡಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ತಾರೆ. ಅಲ್ಲ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನು ಮಾಡ್ತಾ ಇದ್ರೆ ಇಂದಿರಾ ಗಾಂಧಿ ಬಗ್ಗೆ ಪ್ರಸ್ತಾಪಗಳು ಆಗ್ತಿದ್ದಾರೆ. ಶಿಮ್ಲಾ ಒಪ್ಪಂದ ಮಾಡೋ ಟೈಮಲ್ಲಿ ಪಾಕಿಸ್ತಾನದ 93,000 ಸೈನಿಕರನ್ನು ಬಿಟ್ಟು ಕಳಿಸಿದ್ವಿ. ಅವತ್ತು ಪಿಒಕೆ ನೀವು ಕೇಳಬಹುದಾಗಿತ್ತು, ಅವತ್ತು ಪಾಕಿಸ್ತಾನ ಕೊಡಿಬಹುದಾಗಿತ್ತು, ಯಾಕೆ ಕೊಡೋದಿಲ್ಲ ಅವತ್ತು? ಹೌದಲ್ಲ, ಈಗ ಇದೇ ಪ್ರಶ್ನೆ ಇವ್ರನ್ನ ಫಸ್ಟ್ ಕೇಳ್ಬಿಡ್ರಿ ನೀವು. ಇವ್ರನ್ನ ಅಲ್ಲ ಕೇಳ್ರಿ ರೀ, ನೀವು ಅಲ್ರಿ ಒಂದ್ ನಿಮಿಷ ಕೇಳಿ. 11 ವರ್ಷದ ಬಗ್ಗೆ ನೀವು ಮಾತಾಡ್ತೀವಿ ಅಲ್ಲ, ಹೌದು 93,000 ಸೈನಿಕರು ಯಾಕೆ ಬಿಟ್ಟು ಕಳಿಸಿದ್ರಿ ಬಂದು? ಶಿಮ್ಲಾ ಒಪ್ಪಂದ ಯಾಕೆ ಮಾಡ್ಕೊಂಡ್ರಿ? ಅವತ್ತು ಗೊತ್ತಿತ್ತಲ್ಲ ಪಾಕಿಸ್ತಾನ ಒಂದ್ ನಿಮಿಷ ಕೇಳ್ರಿ. ಸಪೋರ್ಟ್ ಮಾಡ್ತಿದ್ರೆ ಅವತ್ತು ಗೊತ್ತಿತ್ತಲ್ಲ, ಯಾಕೆ ಇಂದಿರಾ ಗಾಂಧಿ ಕಳಿಸಿದ್ರು? ಅಲ್ರಿ ಶಿಮ್ಲಾ ಒಪ್ಪಂದದಿಂದ ಏನು ಅನುಕೂಲ ಆಯ್ತು? ನಿಮಗೆ ಕೇಳ್ತೀನಿ, ನಿಮ್ಮ ಹೆಸರು ಏನು ಹೇಳಿದ್ರು? ಶ್ರೀನಿವಾಸ್ ಅವರೇ, ವಾರ್ ಟ್ರೇಡ್ ನಲ್ಲಿ ಯಾವಾಗ ಯಾರು ಸರೆಂಡರ್ ಆಗ್ತಾರಲ್ಲ, ಟ್ರೀಟಿ ಸೈನ್ ಆಗುತ್ತೆ. 93,000 ಜನ ದೇವರ ನೀಲ್ ಡೌನಿಂಗ್ ಆಯ್ತು. ಏನಾಯ್ತು? ನೀಲ್ ಡೌನ್ ಆಯ್ತು. ಇವತ್ತು ಕೂಡ ವಾರ್ಫೇರ್ ನಲ್ಲಿ ನಮ್ಮವ್ರು ಅಲ್ಲಿ ಸಿಕ್ಕಂಡ್ರೆ, ಅಲ್ಲೋರು ಇಲ್ಲಿ ಸಿಕ್ಕಂಡ್ರೆ, ದೇರ್ ಇಸ್ ಅ ಮ್ಯಾನರಿಸಮ್ ಇನ್ ವಾರ್ ಟ್ರೇಡ್. ಆ ವಾರ್ಫೇರ್ ನ ಬಿಟ್ಟು ಕಳಿಸಿದ್ದಾರೆ. ಆಯ್ತು ರೀ, ಶಿಮ್ಲಾ ಒಪ್ಪಂದ ಹೇಳ್ರಿ ನಿಮಿಷ, ಸುಮ್ಮನೆ ಕೂತ್ಕೊಂಡು ಏನ್ ನೀವೇನು ಅಲ್ಲ, ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಾ ಇರ್ತಾರಲ್ಲ ನೀವು. ಹೌದು, ನೀವು ಹಂಗೆ ಇರೋದು. ಪ್ರಶ್ನೆ ಉಲ್ಟಾ ಅಲ್ರಿ, ಅಲ್ಲ ಪ್ರಶ್ನೆ ಉಲ್ಟಾ. ನಿಮಿಷ ಅಲ್ಲ ಅಲ್ಲ ಶಿಮ್ಲಾ ಅಲ್ಲ ಅಲ್ಲ ಆಯ್ತ್ರಿ, ಆಯ್ತ್ರಿ, ಶಿಮ್ಲಾ ಪ್ಲಾಟ್ ಓದಿದಾರೆ ನೀವು? ಏನಿದೆ ಹೇಳ್ರಿ, ಏನಿದೆ? ಇಫ್ ದೇರ್ ಇಸ್ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ಟೂ ಕಂಟ್ರೀಸ್, ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್ ವಿತ್ ಅಸ್ ಓನ್ಲಿ. ದೇರ್ ಶುಡ್ ಬಿ ನೋ ಥರ್ಡ್ ಪಾರ್ಟಿ, ನೋ ಥರ್ಡ್ ಕಂಟ್ರಿ ಬರ್ಬೇಕಂತಿದೆ. ಎಲ್ಲಿ? ಶಿಮ್ಲಾ ಒಪ್ಪಂದದಲ್ಲಿ. ಮತ್ತೆ ಅದೇ ಯಾರು ಶಿಮ್ಲಾ ಏನ್ ನೀವ್ ಹೇಳ್ರಲ್ಲ ಅಲ್ರಿ, ಫಾಲೋ ಏನ್ ಮಾಡ್ತಾನೆ ಇದೀವಿ, ನೀವು ಫಾಲೋ ಮಾಡ್ತಿಲ್ಲ ಅಲ್ರಿ. ನೀವು ಕೇಳ್ರಿ, ಅಲ್ಲ ಕೇಳ್ರಿ 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 ನೀ ಅಲ್ಲ ಒಂದ್ ನಿಮಿಷ ಕೇಳ್ರಿ ಈಗ ಕೇಳ್ರಿ, ಅದೇ ಕೇಳ್ರಿ, ಹಂಗಲ್ರಿ ಅಲ್ರಿ. ಈಗ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ, ತಸ್ಕಂಡ್ ಬಗ್ಗೆ ಇನ್ನೊಂದ್ಸಲಿ ಕೇಳ್ರಿ. ಅಲ್ಲ ಈಗ ಯಾರು ತೊಗೊಂಡು ಏನ್ ಮಾಡ್ತೀನಿ ಅದಕ್ಕೇನು ಅಲ್ರಿ? ಅಮೇರಿಕಾ ಕೇಳ್ರಿ ಸುಬ್ರೆ, ಏನೋ ಸುಮ್ನೆ ಮಾತಾಡ್ಬೇಡ್ರಿ. ತಸ್ಕಂಡ್ ವಿಷಯದಲ್ಲ ನಿಮಗ್ ಅಲ್ರಿ, ನಿಮ್ ಪ್ರಾಬ್ಲಮ್ ಏನ ಗೊತ್ತಾ? ಕೇಳ್ರಿ, ನಿಮ್ ಪ್ರಾಬ್ಲಮ್ ಅದು. ನೀವು ನಾವ್ ಹೇಳಿಲ್ರಿ ಕೇಳ್ರಿ KPCC ಬಂದಿರ್ತಕ್ಕಂಥದ್ದು, ಅದು ನೀವು ಏನಾಗಿದೆ, ಅದು ಗಾಂಧಿಯವ್ರು ಬಂದಿರ್ತಕ್ಕಂಥದ್ದು ಕೋರ್ಟ್, ಅದು ಅದ್ರ ಬಗ್ಗೆ ನಾವು ರಾಹುಲ್ ಗಾಂಧಿ ಕೇಳ್ರಿ. ಎಳೆಯ ಸುಮ್ಮನೆ ಏನ ಮಾತಾಡ್ಬೇಡಿ. ಯು ಹ್ಯಾವ್ ಟು ಲಿಸನ್. ಐ ಹ್ಯಾವ್ ಕಾಲ್ಡ್. ಕೇಳಿರ್ಲಿ, ಐ ಆಮ್ ನಾಟ್ ಏರ್ ಟು ಟಾಕ್ ಟು ಯು. ಐ ಆಮ್ ನೋಡ್ರಿ, ಏನ್ ಮಾಧ್ಯಮದಲ್ಲಿ ಬಟ್ ಮಾಡಿದೀವಿ ಅಲ್ರಿ, ಏನು ಮಧ್ಯಮ? ಹೌದ್ರಿ, ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌದ್ರಿ, ಅಲ್ರಿ ಅಲ್ಲ ನೋಡ್ರಿ, ಹಂಗಲ್ರಿ. ನೀವು ಶಿಮ್ಲಾ ಅಲ್ಲೇ ಶಿಮ್ಲಾ ಬಗ್ಗೆ ಏನು ಸಂಬಂಧ ರೀ? ನಾನು ಎಲ್ಲಿ ಎಸ್ಕೇಪ್ ಆಗಿದ್ದೀನಿ? ಏನ್ ಎಸ್ಕೇಪ್ ಆಗಿದ್ದೀನಿ? ಏನ್ ಎಸ್ಕೇಪ್? ತಡ್ರಿ ಒಂದ್ ನಿಮಿಷ ಮಾತು. ಏನ್ ಎಸ್ಕೇಪ್ ಆಗಿದೆ? ಅಲ್ಲಿ ತಡ್ರಿ ಮಾತಾಡ್ಬಿಡೋಣ. ಅದೇ ಅಲ್ಲ, ಏನ್ ಎಸ್ಕೇಪ್ ಆಗಿದೆ ಹೇಳ್ರಿ. ಅದು ಗೊತ್ತಿಲ್ರಿ. ಅದಕ್ಕೆ ನಾವು ಅದಕ್ಕೆ ನಮ್ದೇನಾಗಿದೆ ಗೊತ್ತಾ? ಟ್ರಂಪ್ನವರು ಪದೇ ಇಟ್ ಇಸ್ ಬಿಕಾಸ್ ಆಫ್ ಟ್ರೇಡ್ ಅಂತ ಹೇಳ್ತದೆ, ಆಯ್ತಲ್ವಾ? ಈಗ ನಾವು ಅವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಈ ತರ ಪ್ರಶ್ನೆಗಳು ನಮಗೆ ಸಹಜವಾಗಿ ಬರ್ತವೆ. ಈಗ 83 ಏನಾಗಿತ್ತು, 70 ಆಗಿರ್ತಕ್ಕಂಥ ನಾವು ರೆಫರೆನ್ಸ್ ಆಗಿ ಹೇಳ್ಬೋದು. ನನಗೂ ಸ್ವಲ್ಪ ಅಧ್ಯಯನ ಕೊಟ್ಟು ನಾನು ಅಧ್ಯಯನ ಮಾಡ್ಕೊಂಡು ಬರ್ತೀನಿ. ಈಗ ಬಲೂಚಿಸ್ತಾನ ಬಗ್ಗೆ ಅವ್ರು ಕೇಳಿದ್ರೆ ನನ್ನ ಬಗ್ಗೆ ಮಾಹಿತಿ ಇಲ್ಲ, ಸುಳ್ಳು ಹೇಳ್ಬಾರ್ದು. ಅವರು ಶಿಮ್ಲಾ ಪ್ಯಾಕ್ಟ್ ಬಗ್ಗೆ ಬರೆದು ಶಿಮ್ಲಾ ಪ್ಯಾಕ್ಟ್ ಬಗ್ಗೆ ಹೇಳಿದೆ. ಅದಾದ ತಕ್ಷಣ ಇವತ್ತು ಈ ವಿಷಯ ಕೇಳಿದ ತಕ್ಷಣ ಈ ತರ ಪ್ರಶ್ನೆಗಳು ಇವ್ರು ನಮ್ಮನೆ ಕೇಳೋದು. ಈಗ ಯಾವಾಗ ಇವ್ರನ್ನ ಪ್ರಶ್ನೆಗಳು ಏನಾನ ಕೇಳಿದ ತಕ್ಷಣ ಈ ತರ ಸಹಜವಾಗಿ ಪ್ರಿಪೇರ್ ರೀ. ನಾನು ಹೇಳ್ತಿರೋದು, ನಾನು ಮಾಧ್ಯಮವ್ರನ್ನ ಕೇಳ್ರಿ ಅಂತ ಹೇಳಿ ನಾನು ಕೇಳ್ರಿ. ಒಂದ್ ನಿಮಿಷ ಕೇಳ್ರಿ, ಲೆಟ್ ಮಿ ಕಂಪ್ಲೀಟ್. ನಾನು ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರನ್ನ ಪ್ರಶ್ನೆ ಕೇಳ್ರಿ ಅಂತ. ಮಾಧ್ಯಮವ್ರನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಿ, ಈ ತರದ ಪ್ರಶ್ನೆ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಇನ್ನೇ ಹೊರತು ನಾನು ಬ್ಲೇಮ್ ಮಾಡಕ್ ಹೋಗಿಲ್ಲ. ಹೇಳಿ ಯಾರು ರೀ? CM ಅವರು ರೆಫರೆನ್ಸ್ ಯಾವ ರೆಫರೆನ್ಸ್ ಹೇಳಿದಾರೆ ಗೊತ್ತಾ? ಅನಿವಾರ್ಯತೆ ಇದ್ರೆ ಮಾಡ್ರಿ ಅನ್ನೋ ರೆಫರೆನ್ಸ್ ಅವ್ರು ಹೇಳಿರ್ತಕ್ಕದ್ದು. ಯಾಕಂದ್ರೆ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್ ನಾಲೆಜ್. ಈಗ ಅದೆಲ್ಲ ಬಿಟ್ಟು ಆಲ್ ಪಾರ್ಟಿ ಸ್ಟ್ಯಾಂಡಿಂಗ್ನಾಗ ಏನಾಗಿತ್ತಲ್ಲಿ? ಎಲ್ಲ ಪಾರ್ಟಿಗಳು ನೋಡ್ರಿ, ನಾನು ಒಬ್ಬ ಇಂಡಿವಿಜುವಲ್ ಆಗಿ ನನ್ನ ಅಭಿಪ್ರಾಯನ ಬೇರೆ, ಪಾರ್ಟಿ ಸ್ಟ್ಯಾಂಡೇ ಬೇರೆ ಇರ್ತದೆ. ಇವತ್ತು BJPನ ಕಡೆ ಕೆಲವರು ಬ್ಯಾಡನ ಇರ್ಬೋದು, ಕೆಲವರು ಓಕೆನ ಇರ್ಬೋದು. ಅದಕ್ಕೇನು ಸಂಬಂಧ ಇದೆ? ಇಂಡಿವಿಜುವಲ್ ಅಭಿಪ್ರಾಯಗಳು ನಮ್ಮಲ್ಲಿ ಅವು ಜಾಸ್ತಿ ಏನು ಭಾಳ ಬೆಳಕಿಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿ ಆಲ್ ಹ್ಯಾವ್ ಸ್ಟುಡ್, ಈವನ್ ಹಿ ಹ್ಯಾವ್ ಸ್ಟುಡ್, ವಿ ಹ್ಯಾವ್ ಸ್ಟುಡ್. ಈವನ್ ಸಮ್ ಪೀಪಲ್ ಮೈಟ್ ಹ್ಯಾವ್ ಟೋಲ್ಡ್, ನೀವು ಯಾವುದೇ ಆರ್ಮಿ ವೆಟರನ್ಸ್ಗಳಿಗೆ ಹೋದ್ರೆ ವಾರಿಗೆ ಹೋಗ್ಬೇಡ್ರಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಭಾಳ ಜನ ಆರ್ಮಿ ವೆಟರನ್ಸ್ ಏನು ಹೇಳ್ತಾರೆ? ಯುದ್ಧಕ್ಕೆ ಹೋಗ್ಬೇಡ್ರಿ ಅಂತಾನೆ ಹೇಳ್ತಾ ಇದ್ದಾರೆ.
ಅದಕ್ಕೇನು ಸಂಬಂಧ ಇಲ್ಲ. ಈಗ ಡಿಸಿಷನ್ ತೊಗೊಂಡಾದ್ಮೇಲೆ ಯುದ್ಧಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು 100% ಜನರು ಅಭಿಪ್ರಾಯ ಇರಲಿಕ್ಕಿಲ್ಲ. ಸೊ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿರ್ತಕ್ಕಂಥ ವರ್ಜನ್ ಬೇರೆ ಇದೆ, ಅವ್ರನ್ನ ವಾರಿಗೆ ಹೋಗ್ಬೇಡ್ರಿ ಅಂತ ಹೇಳಿಲ್ಲ. ಸೊ ಅದನ್ನು ನೀವು ಯಾವ ರೀತಿ ಕೇಳಬೇಕು ನಿಮಗೆ ಬಿಟ್ಟಿರ್ತಕ್ಕಂಥ. ನಾನು ಓವರ್ ಆಲ್ ಅಗೇನ್ ಆಲ್ ದ ಪಾರ್ಟಿ ಇನ್ಕ್ಲೂಡಿಂಗ್ ದ ಹೋಲ್ 140 crore ಪೀಪಲ್ ಬೇರ್ ವಿತ್ ಮೋದಿ ಸಾಹೇಬ್ರಲ್ಲಿ ವಾರಿಗೆ ಹೋಗ್ಬೇಕಂತಿತ್ತು. ಇವತ್ತು ನಾವು ಆ ಪ್ರಶ್ನೆ ಕೇಳಿದ ತಕ್ಷಣ ಈ ಪ್ರಶ್ನೆ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಫಾರ್ ಟೈಮಿಂಗ್ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಲಿಟಲ್ ಬಿಟ್ ಆಫ್ ಅ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಯು ಆಲ್ಸೋ. Just what is that agenda you want to ask this question? We are asking what has happened today. What has happened 30 years back we will discuss. You call only for that meeting when yesterday will come. ಬಿಡಪ್ಪ ಸುಮ್ಮನೆ. ಅದು ಅವ್ರಿಗೆ ಕೇಳ್ರಿ. ವಾಜಪೇಯಿ ಕೂಡ ಅದನ್ನ ಹೇಳ್ತಿದಾರೆ. ವಾಜಪೇಯಿ ಕೂಡ ಅದನ್ನ ಹೇಳ್ತಿದಾರೆ. ವಾಜಪೇಯಿ ಬಗ್ಗೆ ಏನ್ ಹೇಳ್ರಿ, ಏನ್ ಹೇಳ್ತಿದಾರೆ? ಭಾರತ ರೈಟ್ ಮೂವ್ ಮಾಡಿದೆ, ಮತ್ತೆ ಯುದ್ಧ ಘೋಷಣೆ ಮಾಡಿರಲಿಲ್ಲ. ಒಂದು ಮತ್ತೆ ನಮ್ಮ ಟಾರ್ಗೆಟ್ ಇದ್ದು ಉಗ್ರರ ನೆಲೆಗಳು ಪಾಕಿಸ್ತಾನದ ಮೇಲಲ್ಲ, ಸಿವಿಲಿಯನ್ಸ್ ಮೇಲಲ್ಲ, ಕರೆಕ್ಟ್ ಆಗಿ ಮಾಡಿದಾರೆ ಅಂತ ಎಕ್ಸ್ಪರ್ಟ್ ಗಳು ಹೇಳ್ತಿದ್ದಾರೆ. ಯಾರು ತಪ್ಪಾರು ಹೇಳಿದ್ದಾರೆ? ನಾವು ಕೇಳ್ತಕ್ಕಂತ ಕೇಳ್ರಿ. ಆಮೇಲೆ ಶ್ರೀ ಒಂದ್ ನಿಮಿಷ ಕೇಳಿ, ಸೆಕ್ರೆಟರಿನೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಹೌದು, ನಾವು ಟ್ರಂಪ್ ಅವರ ಮಾತುಕತೆಗೆ ಯಾವುದಲ್ಲ, ಪಾಕಿಸ್ತಾನ ಡಿಎಂಜಿ ಅವರು ಬಂದು ಮಾತಾಡಿದ ಮೇಲೆನೆ ಅದಕ್ಕೆ ನಾನು ಮೋದಿ ಅವರೇ ಹೇಳಿದ್ರು. ಇಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಟ್ರಂಪ್ ಏನ್ ಮಾಡ್ತಿದ್ದಾರೆ, ಪ್ರತಿ ದೇಶಕ್ಕೆ ಹೋಗ್ತಾರೆ. ನಿಮಿಷ ಕೇಳಿ, ಇದು ನಮ್ಮ ದೇಶದ ಗೌರವ ಇದೆ. ಇದರಲ್ಲಿ ಪ್ರತಿ ದೇಶಕ್ಕೆ ಟ್ರಂಪ್ ಹೋಗಿ ಏನ್ ಹೇಳ್ತಾ ಇದಾರೆ ಗೊತ್ತಾ? ಐ ಹ್ಯಾವ್ ಸ್ಪೋಕನ್ ಟು ದಿಸ್ 2 spokes. ಐ ಕಾಲ್ ದಮ್ ಅಂಡ್ ಸೆಡ್, ಲುಕ್ ಅಟ್, ಯೂಸ್ ಯುವರ್ ಬ್ರೈನ್, ಡೋಂಟ್ ಗೋ ಫಾರ್ ವಾರ್. ಅವರೇ ಮೀಡಿಯೇಷನ್ ಮಾಡಿನ ಅಂತ ಹೇಳಿ ಟ್ರಂಪ್ ಅವರು ಒಂದು ಜಾಗದಲ್ಲ 5ನೇ ಸರಿ ಹೇಳ್ತಾ ಇದ್ದಾರೆ. ಕತಾರ್ನಲ್ಲಿ ಅದೇ ಹೇಳಿದ್ದಾರೆ, ಸೌದಿನಲ್ಲಿ ಅದೇ ಹೇಳಿದ್ದಾರೆ, ಅಮೆರಿಕದಲ್ಲಿ ಅದೇ ಹೇಳಿದ್ದಾರೆ. ಪ್ರತಿ ಕಂಟ್ರಿಯಲ್ಲಿ ಹೋಗ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಇವತ್ತು ಈ ಪ್ರಸ್ತಾವನೆ ಹೇಳಿರ್ತಕ್ಕಂಥದ್ದು. ನಾವು ಯಾರು ಖಂಡನೆ ಮಾಡ್ಬೇಕು? ಅದಕ್ಕೆ ಸೆಕ್ರೆಟರಿಗಿನ ಜಾಸ್ತಿ ಮೋದಿ ಸಾಹೇಬ್ರ ಒಂದು ಕಂಟಿನ್ಯೂ ಮಾಡ್ಲಿ ಅಂತ ನನ್ನ ಅಭಿಪ್ರಾಯ. ಮತ್ತೆ ಅದೇ ಹೇಳಿದ್, ಮತ್ತೆ ಇಲ್ಲಿವರೆಗೆ ಏನ್ ಹೇಳಿದ್ದು? ಅಲ್ಲ ಮಾತಾಡಿ ನೀವು, ಆಮೇಲೆ ನೀವು ಮಾತಾಡಿ, ಸಪ್ರೇಟ್ ಆಗಿ ಮಾತಾಡಿ. ಅಲ್ಲ ವಿಷಯ ಬಿಟ್ಟು ಕೇಳಿದಲ್ರಿ. ಅಲ್ಲ ಈಗ ಆಯ್ತಲ್ಲ, ಅದೇ ಇರ್ಲಿ ಬಿಡ್ರಿ. ಈಗ ಉತ್ತರ ಕೊಟ್ಟಿಲ್ಲ ಅಲ್ರಿ ಕರೆಕ್ಟ್ ಇರ್ಬಿಡ್ರಿ. ಅಲ್ರಿ ನಿಮಗೆ ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟಿನಲ್ಲ, ಈಗ ಅದಕ್ಕೇನು ತೊಂದರೆ? ಅಲ್ಲ, ಯು ಕ್ಯಾನ್ ಆಸ್ಕ್ ಮಿ ಸಮ್ ಮೋರ್ ಕ್ವೆಶ್ಚನ್ಸ್. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅಲ್ರಿ ಅವ್ರು ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಎಲ್ಲರೂ ಇದಾರೆ, ನೀವು ಒಬ್ಬರಿಲ್ಲ ಅಂತ ಹೇಳ್ತಾರೆ. ಅಲ್ರಿ ನೀವ್ ಇನ್ನು ಅದ್ ಕೇಳ್ರಿ, ಉತ್ತರ ಕೊಡ್ತೀನಿ. ಅಲ್ರಿ ನಾನು ಅದೇ ಹೇಳ್ತಿರೋದು. ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಯುವರ್ ಆಸ್ಕಿಂಗ್ ಕ್ವಶನ್ ಆಲ್ಸೋ ನನಗೆ ಅರ್ಥ ಆಗುತ್ತೆ. ನಾನೇ ಸಣ್ಣನಲ್ಲ, ಏನಕ್ಕಿನ ವಯಸ್ಸು ಜಾಸ್ತಿ ಕಳ್ಕೊಂಡು ನಾನು ಗೊತ್ತಾಯ್ತಲ್ಲ. ನೀವು ಕೇಳಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ನಮಗೆ ಅರ್ಥ ಆಗುತ್ತೆ. When the question comes to you, this is a question to be answered now. It is not a question to be asked back. This mindset I also understand. If I am sitting there, I would have asked 100%. ಅಲ್ರಿ ನೀನ್ ಹೇಳ್ದ ನಾನು ಹೇಳ್ಬೇಕಲ್ಲಪ್ಪ. ನೀನ್ ಹೇಳದಿ ಮುಗಿತೋದಲ್ಲ, ನಾನು ಉತ್ತರ ಕೊಡಬೇಕು. ಆಮೇಲೆ ನೀನ್ ಮತ್ತೆ ಕೇಳು. ಈ ಮೈಂಡ್ ಸೆಟ್ ಇದೆಯಲ್ಲ, ದಿಸ್ ಮೈಂಡ್ ಸೆಟ್ ವೆಲ್ ಅಂಡರ್ಸ್ಟುಡ್ ಬರ್ಲಿ. ದಿಸ್ ಇಸ್ ದ ಮೈಂಡ್ ಸೆಟ್ ವೇರ್ ವಿ ಆರ್ ಟಾಕಿಂಗ್ ಅಬೌಟ್. ದ ಪ್ರಾಬ್ಲಮ್ ಇಸ್ ಡೋಂಟ್ ಕ್ವಶನ್. ಅಲ್ಲಿ ಕೇಳ್ರಿ, ಅದೇ ಇರ್ಲಿ ರೀ. ಅದೇ ಈಗ ನೀನ್ ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ, ತಿರ್ಗಾ ಮಾತಾಡು. ದ ಕ್ವಶನ್ ವಾಟ್ ಯು ಆರ್ ಟ್ರೈಂಗ್ ಟು ಇಸ್ ಡೋಂಟ್ ಕ್ವಶನ್ ಎನಿಥಿಂಗ್. ಒಂದು ನಿಮಿಷ ಮುಗಿಸ್ತೀನಿ ತಡ್ರಿ. ಇಫ್ ಐ ಕ್ವಶನ್ ವಾಟ್ ಹ್ಯಾಸ್ ಹ್ಯಾಪನ್ 30 years ಬ್ಯಾಕ್ ಅಂತ ನೀವು ಕೇಳ್ತೀರಿ. ಈಗ ಅಂದ್ರೆ ಈ ಪ್ರಸ್ತುತ ಪ್ರಶ್ನೆ ಕೇಳಬಾರ್ದಾ? ನೀವು ಕೇಳೋದಂದ್ರೆ ಈ ಪ್ರಸ್ತುತ ಏನು ಪ್ರಶ್ನೆ ಕೇಳಬಾರ್ದು. 30 ವರ್ಷ ಏನಾಗಿತ್ತು, 40 ವರ್ಷ ಏನಾಗಿತ್ತು, ಅದನ್ನೆಲ್ಲ ಮೀರ್ತಾನೆ ನೀವು ಬಂದಿದ್ದು. ಎಲ್ಲ ಕುದುರೆ ಮೇಲೆ ಕುಂಟೆ ಮೇಲೆ ನೀವು ತಾನೇ ಬಂದಿದ್ದು. ಅಲ್ಲ, ನೀವು ಅದನ್ನ ತಾನೇ ಮಾತಾಡಿದ. ಈಗ ನಾವೇನು ಕೇಳಿಲ್ರಿ. ಅದೇ ನಾನು ಅದೆಲ್ಲ ಹೇಳ್ತೀನಿ ಅಲ್ರಿ. ಈಗ ಹೌದ್ರಿ, ಅದು ಸೆಟ್ ಆಗಿದೆ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ಈಗ ನಿಮ್ಗೆ ಹೇಳಿವಾ ಅಲ್ರಿ, ನಾನ್ ನಿಮಗೆ ಹೇಳಿರೋದು. ನೀವ್ ಯಾಕೆ ಬಿಟ್ಕೊಂಡು ನೋಡ್ತಿದ್ದ? ಯಾಕೆ ಮಾತಾಡ್ಲಿ ಬಿಡ್ರಿ, ಲೆಟ್ ಹಿಮ್. ಅಲ್ರಿ ಯಾಕೆ ಅಜೆಂಡಗಳು ನಡೀತಲ್ಲ ದೇಶದಲ್ಲಿ, ಮತ್ತೆ ಅವ್ರಿಗೆ ನಿಮ್ಗೆ ಯಾಕೆ ನೋಡ್ಕೊಳ್ತೀರಾ? ನೀವ್ ಯಾಕೆ ನೋಡ್ತೀರ? ಎಲ್ಲಾ ಮಾಧ್ಯಮ ಅಂತ ಹೇಳಿದ್ನಲ್ಲ, ನಿಮ್ಗೆ ಯಾಕೆ ಹಂಗ ಅನಿಸ್ತಾ ಇದೆ? ಅಲ್ಲಿ ನಿಮಗೆ ಯಾಕೆ ಹಂಗ ಅನಿಸ್ತಾ ಇದೆ? ನಾನ್ ನಿಮ್ಮ ಹೆಸರು ಹೇಳಿಲ್ಲ, ನಿಮ್ ಚಾನಲ್ ಹೆಸರು ಹೇಳಿಲ್ಲ, ಮಾಧ್ಯಮದವರು ಅಂತ ಹೇಳಿದೀನಿ. ಮಾಧ್ಯಮದವರು ಎಲ್ಲರೂ ಸೇಮ್ ಇದಾರ? ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಈ ದೇಶದಲ್ಲಿ ಒಳ್ಳೆಯವರು ಕೆಟ್ಟವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.